ನಮಸ್ಕಾರ ರೀ. ನಾನು ನಿಮ್ಮ ಅನು. ಇವತ್ತು ಕುಂಭಮೇಳದ ಪ್ರಯುಕ್ತವಾಗಿ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ ರೀ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮಹಾಕುಂಭಮೇಳ ಜಗತ್ತಿನ ಅತಿದೊಡ್ಡ ಕುಂಭಮೇಳ. ಇದರಲ್ಲಿ ಸರಿಸುಮಾರು ಕೋಟ್ಯಾಂತರ ಜನರು ಪಾಲ್ಗೊಳ್ಳುತ್ತಾರೆ. ಇದರಲ್ಲಿ ಎಷ್ಟು ಜನಸಂದಣಿ ಇರುತ್ತದೆ ಎಂದರೆ ಈ ವೇಳೆಯನ್ನು ನೀವು ಸ್ಯಾಟಲೈಟ್ ಮುಖಾಂತರವೂ ನೋಡಬಹುದು. ಆದರೆ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಈ ಕುಂಭಮೇಳ ಯಾವ ಕಾರಣಕ್ಕಾಗಿ ಆಯೋಜಿಸಲಾಗುತ್ತದೆ ಎಂದು? ಪ್ರಪ್ರಥಮ ಬಾರಿಗೆ ಇದು ಯಾವಾಗ ಮತ್ತು ಎಲ್ಲಿ, ಯಾವ ದೇವರ ಯಾಚನೆಯ ಮಾಡಲು ಆಯೋಜಿಸಲಾಗುತ್ತದೆ ಎಂದು ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲವಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ತಿಳಿದುಕೊಳ್ಳಿ. ಕುಂಭಮೇಳವು ಭಾರತದ ಪ್ರಮುಖ ಧಾರ್ಮಿಕ ಆಯೋಜನೆಯಾಗಿದೆ. ಇದರ ಇತಿಹಾಸವು ಅಧಿಕ ಪ್ರಾಚೀನವಾಗಿದೆ. ಈ ಮೇಳವು ವಿಶೇಷವಾಗಿ 4 ಸ್ಥಾನಗಳಲ್ಲಿ ಆಯೋಜಿಸಲಾಗುತ್ತದೆ. ಪ್ರಯಾಗರಾಜ, ಹರಿದ್ವಾರ, ನಾಸಿಕ ಹಾಗೂ ಉಜ್ಜಯಿನಿಯಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಇದಕ್ಕೆ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವಿದೆ. ಈ ಸ್ಥಳಗಳನ್ನು ಕುಂಭ ಭೂಮಿಯನ್ನಾಗಿ ಗುರುತಿಸಲಾಗುತ್ತದೆ ಏಕೆಂದರೆ ನಂಬುತ್ತಾರೆ ಕುಂಭಮೇಳವು ಪ್ರತಿ ಬಾರಿ 7 ಸ್ಥಾನಗಳಲ್ಲಿ ಆಯೋಜಿಸಲಾಗುತ್ತದೆ. ಈ ಸ್ಥಳಗಳಲ್ಲಿ ದೇವತೆಯಿಂದ ಅಮೃತದ ಹನಿಗಳು ಬಿದ್ದ ಕಾರಣ ಪ್ರಯಾಗರಾಜದಲ್ಲಿ ಆಯೋಜಿಸಲಾದ ಕುಂಭಮೇಳವನ್ನು ಎಲ್ಲಕ್ಕಿಂತ ಪ್ರಮುಖ ಮತ್ತು ಐತಿಹಾಸಿಕ ಎಂದು ಗುರುತಿಸಲಾಗುತ್ತದೆ. ಈ ಮೇಳವು 12 ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ. ಇದನ್ನು ಮಹಾಕುಂಭಮೇಳ ಅಥವಾ ಪೂರ್ಣಕುಂಭಮೇಳ ಎಂದು ಕರೆಯಲಾಗುತ್ತದೆ. ಕುಂಭಮೇಳವು ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ಬೃಹಸ್ಪತಿಯು ಕುಂಭ ರಾಶಿಯಲ್ಲಿ ಮತ್ತು ಸೂರ್ಯನು ಮೇಷರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಪ್ರಯಾಗರಾಜದ ಕುಂಭಮೇಳವು ವಿಶೇಷವಾಗಿ ಸಂಗಮ ಸ್ನಾನಕ್ಕಾಗಿ ಪ್ರಸಿದ್ಧವಾಗಿದೆ. ಈ ಸಂಗಮದಲ್ಲಿ ಒಂದು ಪವಿತ್ರವಾದ ಸ್ಥಳವಾಗಿದೆ. ಇದರಲ್ಲಿ 3 ನದಿಗಳಾದ ಸಂಗಮ ಇದೆ. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಿದೆ. ಇದನ್ನು ಪವಿತ್ರ ಸಂಗಮವೆಂದು ಕರೆಯಲಾಗುತ್ತದೆ. ಇದರಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಆತ್ಮದ ಶುದ್ಧಿಯಾಗುತ್ತದೆ ಎಂಬ ಮಾನ್ಯತೆ ಇದೆ. ಸಾವಿರಾರು ಕೋಟ್ಯಾಂತರ ಭಕ್ತಾದಿಗಳು ಪ್ರತಿ ವರ್ಷ ಆಯೋಜನೆಯಲ್ಲಿ ಭಾಗವಹಿಸಲು ಬರುತ್ತಾರೆ. ಕೋಟ್ಯಾಂತರ ಭಕ್ತರೊಡನೆ ಸಾಧು ಸಂತರು ಹಾಗೂ ವಿಭಿನ್ನ ಪ್ರಕಾರದ ಧಾರ್ಮಿಕ ಅನುಷ್ಠಾನಗಳು, ಭಜನೆ, ಕೀರ್ತನೆ ಮತ್ತು ಸಾಧನೆಗಳನ್ನು ಆಯೋಜಿಸಲಾಗುತ್ತದೆ. ಪ್ರಯಾಗರಾಜ ಕುಂಭಮೇಳವು ಕೇವಲ ಭಾರತದಲ್ಲಷ್ಟೇ ಅಲ್ಲ ಹೊರತಾಗಿ ಪೂರ್ತಿ ವಿಶ್ವದಾದ್ಯಂತವೂ ಪ್ರಸಿದ್ಧವಾಗಿದೆ. ಲಕ್ಷಾಂತರ ಜನರು ಇದನ್ನು ಧಾರ್ಮಿಕ ಯಾತ್ರೆ ಭಾಗವೆಂದುಕೊಳ್ಳುತ್ತಾರೆ. ಕುಂಭಮೇಳವು ಪೌರಾಣಿಕ ಮಾನ್ಯತೆಗಳೊಂದಿಗೆ ಜೋಡಿಸಲಾಗಿದೆ. ತಿಳಿಯುತ್ತಾರೆ ಸಮುದ್ರ ಮಂಥನದಿಂದ ಉದ್ಭವವಾದ ಅಮೃತ ದೇವತೆಗಳಿಗೂ ಮತ್ತು ರಾಕ್ಷಸರ ನಡುವೆ ಯುದ್ಧವಾಯಿತು. ಆ ಯುದ್ಧದಲ್ಲಿ ಅಮೃತದ 4 ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಉದ್ಭವಿಸಿದ ಸ್ಥಾನವೇ ಅದು ಪ್ರಯಾಗರಾಜ್, ನಾಸಿಕ್, ಉಜ್ಜಯಿನಿ ಮತ್ತು ಹರಿದ್ವಾರ. ಈ ಸ್ಥಳಗಳ ಮೇಲೆ ಬಿದ್ದ ಕಾರಣಕ್ಕಾಗಿ ಆವಾಗಿನಿಂದ ಕುಂಭಮೇಳ ಆಯೋಜಿಸಲಾಗುತ್ತದೆ. ಕುಂಭಮೇಳವು ಧಾರ್ಮಿಕ ಆಚರಣೆ ಹೊರತಾಗಿ ಭಾರತೀಯ ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಕುಂಭಮೇಳದಲ್ಲಿ ಸಮಯದಲ್ಲಿ ವಿಭಿನ್ನ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಪರಂಪರೆಯ ಸಂಗಮ. ಪ್ರತಿ ಧರ್ಮದವರು ಏಕೀಕರಣವಾಗಿ ಪಾಲ್ಗೊಳ್ಳುತ್ತಾರೆ. ಈ ಕುಂಭಮೇಳವು ಕೇವಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದಲ್ಲದೆ ಸಾಮಾಜಿಕ ದೃಷ್ಟಿಕೋನದಿಂದಲೂ ಅತ್ಯಧಿಕ ಮಹತ್ವಪೂರ್ಣವಾಗಿದೆ. ಇಂಥ ಮಹತ್ವವಾದ ಕುಂಭಮೇಳವನ್ನು ನೀವು ಕಣ್ಣು ತುಂಬಿಸಿಕೊಳ್ಳುವಂತಹ ಸಮಯ. ಇದು ನಮಗೆ ನಿಮಗೆ ಕೂಡ ತುಂಬ ಒಳ್ಳೆಯದು. ಬನ್ನಿ ಈ ಐತಿಹಾಸಿಕ ಕ್ಷಣವನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳೋಣ. ಹಾಗೆ 144 ವರ್ಷಗಳ ಹಿಂದೆ ಸಂಭವಿಸಿದಂತಹ ಈ ಸಮಯವನ್ನು ಕಣ್ತುಂಬಿಸಿಕೊಳ್ಳೋಣ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲಿಗೆ ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ಹರ್ ಹರ್ ಮಹಾದೇವ್.